ಸುಮಾ, ನೋಡು ನಮ್ಮ ಅಚ್ಚು, ಅವಳು ಮುಂದಿನ ಜೀವನದ ಪುಸ್ತಕನ ಕೈಯಲ್ಲಿ ಹಿಡ್ಕೊಂಡು ಎಷ್ಟು ಖುಷಿಯಾಗಿದ್ದಾಳೆ. ಹೌದು ಅಚ್ಚು, ಈ ಒಂದ್ ಕ್ಷಣನ ಕಣ್ ತುಂಬ್ಕೋಬೇಕು ಅಂತ ನಾನು ನಿಮ್ಮಣ್ಣ ತಪಸ್ಸೊಂದ್ ಮಾಡಿಲ್ಲ ಅಷ್ಟೇ. ಅಯ್ಯೋ ಸುಮಾ, ಏನ್ ಮಗು ಹತ್ರ ಅಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಮಾತಾಡ್ತಾ ಇದ್ದೆ ನೀನು? ಓ, ಹಾಗಾದ್ರೆ ಇಷ್ಟೋ ತನಕ ನೀವ್ ಹೇಳಿದ್ದು ದೊಡ್ಡ ಮಾತಲ್ವಾ? ಅಣ್ಣ ಮಾತಾಡ್ಲಿ ಬಿಡಣ್ಣ, ಅದ್ಕೆ ಮಾತಾಡ್ಲಿ. ನೀನ್ ಯಾವಾಗ್ಲೂ ಅದ್ಕೆನ ಪೂರ್ತಿ ಮಾತಾಡೋದಕ್ ಬಿಡೋದೇ ಇಲ್ವಲ್ಲ? ಹಾಗೆ ಹೇಳು. ನಿಮ್ಮಿಬ್ರಿಗೂ ಅರ್ಚನನ್ ಮದ್ವೆ ಅಂದ್ರೆ ಎಷ್ಟು ಸಂತೋಷ ಅಲ್ವಾ? ಇಷ್ಟು ಸಂತೋಷನ ಅನುಭವಿಸ್ತೀರಾ ಅನ್ನೋ ಕಲ್ಪನೆ ಕೂಡ ನನಗಿರ್ಲಿಲ್ಲ. ಒಂದೊಂದ್ಸಲ ನಾವಿರ್ತೀವಲ್ಲ, ಆ ಜಾಗದ ಬೆಲೆನೇ ನಮ್ಗೆ ಗೊತ್ತಾಗಲ್ಲ. ಇನ್ನೊಬ್ರು ನಮ್ನ ನೋಡುವಾಗ ಅವ್ರ ದೃಷ್ಟಿ ಹೇಳುತ್ತಲ್ಲ, ಆಗ ಗೊತ್ತಾಗುತ್ತೆ ಅದ್ರ ಬೆಲೆ ಏನು ಅಂತ. ಅಮ್ಮ, ಅದನ್ ಬಿಡು. ಮದ್ವೆ ಹತ್ರ ಬಂದ್ಬಿಡ್ತೀಯ, ಯಾಕವೆಲ್ಲ ಮಾತಾಡಕ್ ಹೋಗ್ತೀಯಾ? ಸರಿ, ನೀನು ಪತ್ರಿಕೆ ತಗೊಂಡೋಗಿ ನಿನ್ ಫ್ರೆಂಡ್ಸ್ಗೆಲ್ಲ ಕೊಟ್ಬಿಡು. ಸುಮಾ, ಹಾರಿ, ನಾನು ಕೆಲವರಿಗೆ ಪತ್ರಿಕೆ ಕೊಟ್ಬಿಡ್ತೀನಿ, ನೀನು ನಿಮ್ ಸ್ವಂತದವ್ರಿಗೆಲ್ಲ ಪತ್ರಿಕೆ ಕೊಟ್ಬಿಡು, ಸರಿನಾ? ರೀ, ಪತ್ರಿಕೆ ಹಂಚ್ಬೇಕು ನಿಜ, ಆದ್ರೆ ಒಬ್ಬೊಬ್ರೆ ಹಂಚಿದ್ರೆ ಏನ್ ಚೆನ್ನಾಗಿರುತ್ತೆ? ನಾವಿಬ್ರು ಹೋಗಿ ಕೊಟ್ಟು ಕರೆದ್ರೆ ಅದಕ್ಕೊಂದು ಬೆಲೆ ಇರುತ್ತಲ್ವಾ? ಹೌದು, ನನಗೂ ಗೊತ್ತು, ಇಬ್ರು ಹೋಗಿ ಕರೆದ್ರೇನೆ ಚಂದ, ಒಳ್ಳೇದು ಅಂತ. ಆದ್ರೆ ಸಮಯಾಭಾವ, ಏನ್ ಮಾಡಕ್ಕಾಗತ್ತೆ? ನೀನೊಂದ್ ಕೆಲ್ಸ ಮಾಡು, ನೀನು ನಿಮ್ಮ ಅಣ್ಣನ್ ಕರ್ಕೊಂಡು ನಿಮ್ ಸಂಬಂಧಿಕರಿಗೆಲ್ಲ ಪತ್ರಿಕೆ ಕೊಟ್ಬಿಡು, ನಾನು ಕೆಲವರಿಗೆ ಪತ್ರಿಕೆ ಕೊಟ್ಬಿಡ್ತೀನಿ, ಸರಿನಾ? ಅಮ್ಮ ಅಚ್ಚು, ನಿನ್ನೆ ಪೂಜೆ ಮಾಡುವಾಗ ಸಾಧನ ಅವ್ರಿಗೇನೋ ಆಯ್ತು ಅಂತ ಹೋದಲ್ಲ, ಏನಾಯ್ತಮ್ಮ? ಕೇಳೋದನ್ನೇ ಮರ್ತ್ಬಿಟ್ಟೆ ನಾನು. ಬೆಂಕಿ ಕಾಣಿಸ್ತಿದೆ, ಅಲ್ಲೇ ಮೇಡಮ್ ಇದ್ದಾರೆ ಅನ್ಸುತ್ತೆ. ಬನ್ನಿ ಸಂತಾಸ್, ಬೇಗ ಬಾ. ಏನಮ್ಮ ಹೇಳ್ತಾ ಇದೀಯಾ? ಇದೆಲ್ಲ ಹೇಗೆ ನಡೀತು? ಗೊತ್ತಿಲ್ಲ ಅಣ್ಣ, ಬಾಗ್ಲು ಅದಾಗೆ ಮುಚ್ಕೋತಾ ಅಥವಾ ಗೊತ್ತಿಲ್ಲದೆ ಯಾರಾದ್ರೂ ಬಾಗ್ಲನ್ನ ಲಾಕ್ ಮಾಡಿದ್ರಾ? ನನಗೊಂದು ಅರ್ಥ ಆಗ್ತಿಲ್ಲ. ಆದ್ರೆ ಅವ್ರು ಕಾಣದೆ ಆ ಇಡೀ ಕುಟುಂಬ ಒದ್ದಾಡ್ತಲ್ಲ, ಯಪ್ಪ, ಅದನ್ನ ನನ್ನ ಕೈ ನೋಡಕ್ಕಾಗಿಲ್ಲ. ನಾನವತ್ತು ಒಂದ್ ನಿಮಿಷ ಸಾಧನ ಅವ್ರನ್ನ ನೋಡಿದ ತಕ್ಷಣ ಎದೆ ಜಲ್ ಅನ್ಬಿಡ್ತು. ಸದ್ಯ ಏನೂ ಆಗಿಲ್ಲ. ದೇವ್ರು ತುಂಬಾ ದೊಡ್ಡವನು ರೀ, ಒಳ್ಳೆಯವರಿಗೆ ಯಾವತ್ತೂ ಒಳ್ಳೇದೇ ಆಗುತ್ತೆ. ಹೌದು ಸುಮಾ. ಅಣ್ಣ, ಅದ್ಕೆ ನಾನು ಸಾಧನವ್ರು ಹೇಗಿದ್ದಾರೆ ಅಂತ ನೋಡ್ಕೊಂಡ್ ಬರ್ತೀನಿ. ಸರಿ ಕಂದ, ಸರಿ, ಹೋಗ್ಬಿಟ್ ಬಾ. ಸುಮಾ, ನಾನು ಕೆಲವರಿಗೆ ಲಗ್ನ ಪತ್ರಿಕೆ ಕೊಡಬೇಕು, ಕೊಟ್ಟು ಬಂದ್ಬಿಡ್ತೀನಿ. ಮನೆ ಕಡೆ ಹುಷಾರ್. ಸರಿ.